ರಾಜ್ಯದ ವಿಧಾನಸಭೆಯ ಸಚಿವಾಲಯದ ವತಿಯಿಂದ ಪ್ರಪ್ರಥಮ ಬಾರಿಗೆ ವಿಧಾನಸೌಧದ ಬೆಂಗಳೂರು ವಿಧಾನಸೌಧದ ಆವರಣದ ಒಳಗಡೆ, ಕಾಂಪೌಂಡ್ ಒಳಗಡೆ ಫಸ್ಟ್ ಟೈಮ್ ಬುಕ್ ಫೆಸ್ಟಿವಲ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್, ಬುಕ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್ ಅಲಾಂಗ್ ವಿತ್ ಫುಡ್ ಆ್ಯಂಡ್ ಕಲ್ಚರಲ್ ಫೆಸ್ಟಿವಲ್ ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಎಲ್ಲವೂ ಕೂಡ ಎನಿಸಿದ ರೀತಿ ನಡೆದರೆ ಇದೇ ಫೆಬ್ರವರಿ 27ರಿಂದ 27 ಇಂದ 3ನೇ ತಾರೀಕುವರೆಗೂ ಕೂಡ ಇದು ನಡೆಯಲಿಕ್ಕಿದೆ. ಇದರಲ್ಲಿ ಇದು ಯಾಕೆ ಅಂತ ಹೇಳಿದರೆ, ಸಾಹಿತಿಗಳನ್ನು ಮತ್ತು ಬರಹಗಾರರು ಯಾರಿದ್ದಾರ ಮತ್ತು ಈ ಹೆಚ್ಚು ಕಲಿತಂಥ ವಿದ್ವಾಂಸರನ್ನು ನಾವು ಅವರನ್ನು ವಿಧಾನಸೌಧ ಹತ್ತಿರ ಇಟ್ಕೊಳ್ಬೇಕು. ಅವರನ್ನು ವಿಧಾನಸೌಧ ದೂರ ಇಟ್ಕೊಳ್ಳಿಕ್ಕೆ ಆಗಲದೆ. ನಮಗೆ ಅವರು ಕೂಡ ಇವತ್ತು ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇದರಲ್ಲಿ ಸುಮಾರು 150ಕ್ಕಿಂತ ಅಧಿಕ ಸ್ಟಾಲ್ಸ್ಗಳು ಇವತ್ತು ನಾವಲ್ಲಿ ಬುಕ್ ಎಕ್ಸಿಬಿಷನ್, ಅಲ್ಲಿ ಪ್ರೈವೇಟ್ ಸ್ಟಾಲ್, ಗೌರ್ಮೆಂಟ್ ಸ್ಟಾಲ್ ಮತ್ತು ಇವರೆಲ್ಲೂ ಕೂಡ ಅವಕಾಶ ಇದೆ. 80% ಕನ್ನಡ ಮತ್ತು 20% ಅದರ್ ಲ್ಯಾಂಗ್ವೇಜ್ಗೆ ಅವಕಾಶ ಮಾಡಿ ಕೊಡ್ತೇವೆ. ಇನ್ನು ಅದರ ಜೊತೆಯಲ್ಲಿ ಯಾರಿಗಾದರೂ ಬರೆದಂಥ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬೇಕು ಅಂಥ ಬರಹಗಾರಿಗೆ ಒಂದು ವೇದಿಕೆ ನಿರ್ಮಿಸಿ ಪುಸ್ತಕ ಬಿಡುಗಡೆ ಮಾಡಿಸಿಕೊಳ್ಳುವಂಥ ಕೂಡ ಅವಕಾಶ. ಎರಡನೇದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಲಿಟ್ರೇಚರ್ ಮತ್ತು ಬೇರೆ ಬೇರೆ ಸಾಹಿತಿಗಳ ಕುರಿತು ಆ ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಕೂಡ ಇವತ್ತು ನಾವು 2 ಸಪ್ರೇಟ್ ಸ್ಥಳವನ್ನು ನಾವು ಕೂಡ ನಿಗದಿಪಡಿಸ್ತೇವೆ. ಸಂಜೆ ಹೊತ್ತು ಕಲ್ಚರಲ್ ಪ್ರೋಗ್ರಾಮ್ ಮತ್ತು ಸಾರ್ವಜನಿಕರಿಗೆ ಕೂಡ ಇದರಲ್ಲಿ ಮುಕ್ತ ಅವಕಾಶ ಇದ್ದ ಕಾರಣ ಫುಡ್ ಕೋರ್ಟ್ ಮತ್ತು ಫುಡ್ ಫೆಸ್ಟಿವಲ್ ಕೂಡ ಒಂದು ನಾವು ಹಮ್ಮಿಕೊಂಡಿರ್ತೇವೆ. ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೆ ಪ್ರಯೋಜನ ಆಗಬೇಕೆಂಬ ಉದ್ದೇಶದಿಂದ ಶಾಸಕರ ನಿಧಿಯಿಂದ ಸುಮಾರು 2 ಅಥವಾ 3 ಲಕ್ಷ ಒಳಪಟ್ಟಂತಹ ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಯಾಯ ಕ್ಷೇತ್ರ ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗುವುದು. ಶಾಸಕರು ತಾವು ಖರೀದಿಸುವಂಥ ಪುಸ್ತಕವನ್ನು ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆ, ಕಾಲೇಜ್ ಮತ್ತು ಸರ್ಕಾರಿ ಲೈಬ್ರರಿಗೆ ಒದಗಿಸ್ಬೋದು. ಯಾವ ಬುಕ್ಕು ಯಾವ ಲೈಬ್ರರಿಗೆ ಅಥವಾ ಶಾಲೆಗೆ ಅಥವಾ ಕಾಲೇಜ್ ಬೇಕಂತೇಳಿ ಆ ಶಾಸಕರು ಆ ಒಂದು ಕಾಲೇಜಿನ ಲೈಬ್ರರಿಯನ್ರ ಸಲಹೆ ಪಡೆದುಕೊಂಡು ಅದನ್ನು ಪಡ್ಕೊಂಡ್ರೆ ಅವ್ರಿಗೆ ಈಸಿ ಆಗ್ತದೆ. ಉದಾಹರಣೆಗೆ ನಾವಿವತ್ತು ಡಿಗ್ರಿ ಕಾಲೇಜಿಗೆ ಸಂಬಂಧಪಟ್ಟಾಗೆ ಲೈಬ್ರರಿ ಚೆನ್ನಾಗಿದೆ, ನಾವು ಬಹುತೇಕ ಎಲ್ಲ ಪುಸ್ತಕ ಇವತ್ತು ಸರ್ಕಾರ ಕೊಡ್ತದೆ. ಆದರೆ ಇವತ್ತು IAS ಕೋಚಿಂಗ್, KS ಕೋಚಿಂಗ್ ಇರಲಿ, ಇನ್ನಿತರ ಕೆಲವೊಂದು ಸಬ್ಜೆಕ್ಟ್ ಇರಲಿ, ಆ ಪುಸ್ತಕ ಯಾವ ಸರ್ಕಾರಿ ಲೈಬ್ರರಿ, ಕಾಲೇಜ್ ಲೈಬ್ರರಿಲಿ ಇಲ್ಲ. ಕಾಲೇಜ್ ಒಂದನ್ನು ಪರ್ಚೇಸ್ ಮಾಡಿ ಮಕ್ಕಳಿಗೆ ಇಡುವಂತ ಹೇಳಿದ್ರೆ ಅದು ಕಾಸ್ಟ್ಲಿ, ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಗೌರ್ಮೆಂಟ್ ಪರ್ಚೇಸ್ ಮಾಡಿ ಕೊಡೋದು ವ್ಯವಸ್ಥೆ ಕೂಡ ಇವತ್ತು ವ್ಯಾಪ್ತಿಗೆ ಬರೋದಿಲ್ಲ ಎಜುಕೇಷನ್ ಅಂಥ ಕೆಲವೊಂದು ಲೈಬ್ರರಿಗೆ ಈ ಒಂದು ಅನುದಾನದಿಂದ ಆ ಲೈಬ್ರರಿಗೆ ಆ ಪುಸ್ತಕ ಬೇಕಾ ಮಕ್ಕಳಿಗೆ ಅದನ್ನು ಒದಗಿಸುವಂಥ ಅವಕಾಶ ಇದೆ. ಅದರ ಸದುಪಯೋಗವನ್ನು ಆ ಶಾಸಕರು ಇವತ್ತು ಆ ಮಾಹಿತಿ ಪಡ್ಕೊಂಡು ಅದನ್ನು ಪಡ್ಕೊಳ್ಬೇಕು, ಸದುಪಯೋಗ ಪಡಿಸಬೇಕು. ಅದು ಬಹುಶಃ ನಾನು ಅವರಿಗೆಲ್ಲ ಪತ್ರ ಕೊಡಿ ಅಂತ ನಾವು ಬರಿತೇವೆ.